ನೀವೆಲ್ಲ ಇಚ್ಛಾಕಿಡೋದು ಅಂದ್ರೆ ಬೊಗಣಿ ಮೇಲೆ, ರೈಸ್ ಮೇಲೆ, ಸಾಂಬಾರ್ ಮೇಲೆ, ಇವತ್ತು ಮಾಡಿದ ಉಂಡೆ ಮೇಲೆ ಪರವಾಗಿಲ್ಲ. ಕಾರ್ಯಕ್ರಮದ ಪವನ ದಿವ್ಯ ಸಾನ್ನಿಧ್ಯವನ್ನು ವಹಿಸುವ ಮೂಲಕ ಉಜ್ಜಯಿನಿಯ ಭವ್ಯ ಪರಂಪರೆಯನ್ನ ಭಾರತದ ತುಂಬೆಲ್ಲ ಬೆಳಗಿ ಆಧ್ಯಾತ್ಮಿಕ ಲೋಕದ ಸೂರ್ಯ ಚಂದ್ರ ನೆನೆಸಿಕೊಂಡು ನಮಗೂ ನಿಮಗೂ ದರ್ಶನ ಆಶೀರ್ವಚನವನ್ನು ದಯಪಾಲಿಸುತ್ತಿರುವ ಸದ್ಧರ್ಮ ಪೀಠದ ಒಡೆಯರಾಗಿರುವ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾಗರನೆಂಟು ಜಗದ್ಗುರು ಸಿದ್ಧಲಿಂಗ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತಾದಗಳವರ ಪಾವನ ಚರಣಾರವಿಂದಗಳಲ್ಲಿ ಭಕ್ತಿಯಿಂದ ನತಮಸ್ತಕನಾಗ್ತಾ ನನ್ನ ಸೇವೆಯಿಂದ ಮತ್ತೆ ಪ್ರಾರಂಭ ಮಾಡ್ತೇನೆ. ಮಾಡದ ಅಷ್ಟು ಚಪ್ಪಳ ತಟ್ಟು ನೋಡ ಅಂತೂ ನನಗೆ ಖುಷಿ ಆಗ್ತ ಬಹಳ 9:30 ಆದ್ರೂ ನನ್ನ ಮಾತು ಕೇಳಕ್ಕೆ 10 ಗಂಟೆ ಆದ್ರೂ ನನ್ನ ಮಾತು ಕೇಳ್ತಾರೆ. ಬಹಳ ಖುಷಿ. ಸಾಲಿ ಬಿಟ್ಟು ಹೇಳಕ್ ಕುಂತಿದ್ವಿ ಅವ್ರು ಹೇಳಿದ್ರು, ಮಮ್ಮಿ ಡ್ಯಾಡಿ ಉಲ್ಟಾ ಪಟ್ಟ ಹೇಳಕ್ ಹೋಗ್ಬೇಡ, ಅಪ್ಪ ಅನ್ಸ್ಕೊಳ್ರಿ, ಮಮ್ಮಿ ಡ್ಯಾಡಿ ಅನ್ಸ್ಕೊಬೇಡ್ರಿ. ಮಮ್ಮಿ ಡ್ಯಾಡಿ ಅನ್ಸೋದು ಫ್ಯಾಷನ್ ಆಗೈತಿ. ಅದು ಅಪ್ಪ ಅಂದ್ರ ಅವು ಅದಕ್ಕೆ ಏನೋ ಪ್ರೀತಿ ಜಾಸ್ತಿ. ಮಮ್ಮಿ ಡ್ಯಾಡಿ ಅನ್ಸ್ಕೊಂಡ್ರು ಮಾಡ್ಕೊಂಡ್ರು ಮಮ್ಮಿ ಡ್ಯಾಡಿ ಹಂಗಂದ್ರೆ ಹಂಗಾಗ್ಯಾವ. ಅಪ್ಪ ಅಂದ್ರೆ ನಿಮ್ಮ ಬಾಗಿಲು ಬಂದು ಕುಂದಿರ್ತಿದ್ರು, ಅವ್ರು ಬಿಟ್ಬಿಟ್ರವು. ಮನೆಗೂ ಬಿಟ್ಟಿರಿ, ಇಲ್ಲಿ ಬಿಟ್ಟಿರಿ, ಜೀವ ತಿನ್ನೋದು ಇನ್ನೂ ಬಿಟ್ಟಿಲ್ಲ. ಅದಕ್ಕೆ ನಾಳಿಂದ ಬರತ್ನಾಗ ಕೇಳ್ರಿ, ಕೊಡ್ರು 4 ಮಾತು ಕೇಳ್ರಿ ಅಂತ ಹೇಳ್ರಿ. ಯಾಕಂದ್ರೆ ನೀವು ಕೇಳಿದ್ರೆ ಏನ್ ಮಾಡೋದಂದ್ರೆ ಹೇಳಿ ಹಂಗಂತ ಬರೋದ್ ಬಿಟ್ರಿ ನೀವು ಮಕ್ಕಳಿಗೆ ಕಲಿಸ್ಬೇಕಾಯ್ತು. ನೋಡ್ಕೊಂಡು ಅತ್ತಿ ಮೇಲೆ ಹಂಗ ಅತ್ತಿನ ಬಾಗಿಲು ಕುಂದಿರ್ಸಿ ಇದು ಕುಂದ್ಬಿಡಿಲ್ಲ. ನಮ್ಮ ಮಾಡಿದ್ದೆ ಎರಡು ಮಗಳ್ರೆ ಅದಕ್ಕೆ ಚೇಂಜ್ ಈಗ ಬಹಳ ಜೀವ ಯಾರ ಮೇಲೆ ಗೊತ್ತಂದ್ರೆ ಹೆಣ್ಮಕ್ಳು ಮಕ್ಳು ಇರ್ತಾರ ಅವ್ರ ಮೇಲೆ ಜೀವ ಇರ್ತೈತಿ. ಈಗ ಒಂದು ಮಾಡಿರ್ತಾನೆ ಮ್ಯಾಲ ಹೆಣ್ಣು ಮಗ ಕೆಳ ಗಂಡ. ಈಗ ಹೋಗೋ ಕಾಲಕ್ಕಂತಂತೆ ಮ್ಯಾಲ ಕೂತಿರ್ತ ತಾತ ತಾತ ನಿಮ್ಗೆ ಎತ್ತು ಬಂದು ನೋಡು ಅಂತ. ಏನಂತ? ತಾತ ತಾತ ನಿಮ್ಗೆ ಎತ್ತು ಬಂದು ಅಂತ ಮ್ಯಾಲ ಕೂತಿದ್ದು ಹೇಳ್ತದ್ದು. ಇದು ಕೆಳಗಿರ್ತದ ತನ್ನ ಮಗ ತಾತ ತಾತ ನಮ್ಗೆ ಎತ್ತು ಬಂದು ಅಂತ ಕೆಳಗಿಂದ ಹತ್ತದ. ಅದಕ್ಕೆ ಮ್ಯಾಲ ಎತ್ತು ಕೆಳಗೆ ಇದು ಏಳು ಸ್ಥಿತಿ ಕೊಟ್ಟ ಆಟ. ಇದು ನಾವು ಭಾವ ಬರಲಿಲ್ಲ ನನ್ನ ಕೆಳಗೆ ಹೋಗಿದೆಯಪ್ಪ ಅಂದ್ರೆ ಪ್ರೇಮ ಸ್ವಲ್ಪ ಜಾಸ್ತಿ ಅಂತ ಅವ್ರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ಮಾಡಿದ್ರೆ ಪರವಾಗಿಲ್ಲ. ಮತ್ತೆ ಹಂಗೆ ಮಾಡಕ್ ಹೋಗ್ಬಿಟ್ರೆ ಏನ ಪ್ರೀತಿ ಮಾಡಿ. ಹಾಗೆ ಸಿದ್ಧಲಿಂಗ ಅವರಿಗೆ ಶಿಕ್ಷಣ ಬಹಳ ಚಂದ ಸಿಕ್ಕಾಗ್ತದೆ. ಶಿಕ್ಷಣ ಒಲಿಯೋದು ಯಾವಾಗ ಅಂದ್ರೆ ವಿನಯತೆಯಿಂದ ಶಿಕ್ಷಣ ಒಲಿತೆ. ವಿನಯತೆ ಬೇಕು, ಶ್ರದ್ಧೆ ಬೇಕು. ಶ್ರದ್ಧೆ ಒಂದಿತ್ತು, ವಿನಯತೆ ಒಂದಿತ್ತು ಅಂದ್ರೆ ವಿದ್ಯೆ ತಾನಾಗಿ ಒಲಿತೈತಿ. ವಿದ್ಯೆ ತಾನಾಗಿ ಒಲಿತೈತಿ. ಅಂದ್ರೆ ವಿದ್ಯೆ ಬಹಳಷ್ಟು ಮಹತ್ವ. ಅಂದ್ರೆ ಸುಭಾಷಿತಕಾರ ಹೇಳಿದ ಸ್ವಗೃಹ ಪೂಜತೆ ಮೂರ್ಖಂ, ಸ್ವಗೃಹ ಪೂಜತೆ ಮೂರ್ಖಂ, ಸ್ವಗ್ರಾಮೇ ಪೂಜತೆ ಪ್ರಭು, ಸ್ವದೇಶೇ ಪೂಜಿತ ರಾಜ, ವಿದ್ವಾನ್ ಸರ್ವದ ಪೂಜತೆ. ಅಂದ್ರೆ ಒಂದು ಒಳ್ಳೆಯವರಲ್ಲಿ ಕೆಟ್ಟವರಲ್ಲಿ ಮಗ ನಮಗೆ ಭಾಳಿಸು ಅಂತ ಮನ್ಯಾಗ ಮಾತ್ರ ಅವನಿಗೆ ಬೆಲೆ. ಮನ್ಯಾಗ ಮಾತ್ರ ಅವನಿಗೆ ಬೆಲೆ. ಅವನ ಡಾಕ್ಟರ್ ಇರಲಿ, ಏನೇ ಇರಲಿ, ಕಾಳಿರಲಿ, ಕಾಕಿರ್ಲಿ, ಮನ್ಯಾಗ ಅವನಿಗೆ ಒಂದು ಪೂಜೆ ಕೋಣೆನೇ ಇರ್ತಿತ್ತು. ಅವನಿಗೆ ನನ್ನ ಮಗ ಏನು ಮಾಡೋರು ನನಗೆ ದೇವರಿಲ್ಲ ಎತ್ತರಿಗೆ ಏನ್ ಗೊತ್ತು ಮತ್ತೆ ಅವನ ಯಾಕೆ ನಂದಿಲ್ಲ ಅಂತಂದ್ರೆ ಜೀವಂತೆ ನೋಡಿ. ಅವನಿಗೆ ಮನ್ಯಾಗ ಮೂರ್ತಿರ್ಲಿ, ಅವನ ಮನ್ಯಾಗ ಗೌರವ ಕಾಣುತ್ತೆ. ಸ್ವಗ್ರಾಮ ಪೂಜತೆ ಪ್ರಭು. ಹಿರಿಯರು ಗೌರವರು ಸ್ವಲ್ಪ ತಿಳಿದವರಿಗೆ ಆ ಊರಾಗ ಸ್ವಲ್ಪ ಬೆಲೆ ಇರ್ತೈತೆ. ರಾಜನಿಗೆ ಆ ರಾಜ್ಯದೊಳಗೆ ಬೆಲೆ ಇರ್ತೈತೆ. ಈ ಮೂರಕ್ಕೂ ಸ್ವಲ್ಪ ಕಟ್ಟುಪಾಡುಗಳದ. ಆ ಊರಾಗ ಸ್ವಲ್ಪ ಆತನಿಗೆ ಬೆಲೆ ಇರ್ತೈತಿ, ಮೂರ್ಖನಿಗೆ ಮನ್ಯಾಗ ಬೆಲೆ ಇರ್ತೈತಿ, ರಾಜನಿಗೆ ಆ ರಾಜ್ಯದಾಗ ಮಾತ್ರ ಬೆಲೆ ಇರ್ತೈತಿ. ಮತ್ತೆ ಪಕ್ಕದ ರಾಜ್ಯಕ್ಕೆ ಹೋದ್ರೆ ಇರೋದಿಲ್ಲ. ಗೌರವ ಇರ್ತೈತಿ ಬಟ್ ಬೆಲೆ ಆದ್ರೆ ಜಗತ್ತ ಎಲ್ಲ ಹೋದ ಕಡೆ ಎಲ್ಲ ಬೆಲೆ ಸಿಗಬೇಕಾಗಿತ್ತು ಅಂದ್ರ ಓದೋ ಕಡೆ ಎಲ್ಲ ಆತನಿಗೆ ಗೌರವ, ಬಿರುದು, ಸನ್ಮಾನಾದಿಗಳು ಆತನಿಗೆ ಏನಾದ್ರೂ ಚಲೋ ಸಿಗಾಕ
ವಿದ್ಯೆಗೆ ಪ್ರಾಪ್ತ. ನಮಗೂ ನಿಮಗೆ ಹೇಳ್ಬೇಕಾಗಿತ್ತು ಅಂದ್ರೆ ಎರಡು ಜೇಬಿಲ್ಲದ ಸಂತ ಈ ನಾಡಿನೊಳಗಾಗಿರ್ಬೋದ ಆತ ಜೇಬುಗಳನ್ನೇ ಮಾಡಿಕೊಳ್ಳಿಲ್ಲ. ಆದ್ರೆ ಸಿದ್ದೇಶ್ವರ ಆದ್ರು ಎರಡು ಜೇಬುಗಳಲ್ಲಿ ಏನಾಯ್ತು, ಜ್ಞಾನದಿಂದ ಜಗತ್ತನ್ನ ಗೆದ್ದಿದ್ದ ಆತ ವಿಜಯಪುರದ ಸಿದ್ದೇಶ್ವರ ಮಹಾಸ್ವಾಮಿಗಳ. ಇವತ್ತು ಈ ವೇದಿಕೆಯ ಮೇಲೆ ಸಿಂಹಾರೂಢರಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಓಡಾಡ್ತಾರೆ, ಜಗತ್ತಿನ ಮೂಲೆ ಮೂಲೆ ಸಂಚಾರ ಮಾಡಿ ಭಕ್ತರ ಎದೆಗಳಿಗೆ ಸದಾಕಾಲ ಜ್ಞಾನದ ಬೆಳಗನ್ನು ನೀಡುವ ಮೂಲಕ ನಮಗೆ ಜ್ಞಾನ ಪ್ರಕಾಶಮಾನವಾದ ವಿದ್ಯೆಯನ್ನು ದಾರಿ ಎಳೆದು ನಮ್ಮನ್ನೂ ಧರ್ಮಗಳನ್ನಾಗಿ ಮಾಡುವ ಭಕ್ತಿ ಶಕ್ತಿ ಯಾರನ್ನೂ ಕೂಡ ನಮಗೆ ದಾರಿ ಎರುವ ಇಂಥ ಜ್ಞಾನಾಮೃತವನ್ನು ಗುಣಪಡಿಸುವ ಪೂಜ್ಯರಿಗೆ ಯಾವುದರಿಂದ ಬೆಲೆ ಅಂತ ಕೇಳ್ತಾ ಹೋದ್ರೆ ಅದು ಗುರುಗಳು ಕೊಟ್ಟಂತ ವಿದ್ಯೆಯಿಂದ ಬೆಲೆ ಅನ್ನೋದನ್ನ ನಾವ್ಯಾರು ಕೂಡ ಮರೆಯಲ್ಲ. ಅದಕ್ಕಾಗಿ ವಿದ್ಯೆಗೆ ಜಗತ್ತಿನೊಳಗೆ ಬಹಳಷ್ಟು ಬೆಲೆ. ಅದಕ್ಕೆ ಒಂದ್ ಕಡೆ ಹೇಳ್ತಾರೆ, ಅಕ್ಷರ ಕಲಿಸುವ ಅಕ್ಷರ ಲೋಕದ ಬ್ರಹ್ಮ, ಅಕ್ಷರ ಕಲಿಸುವ ಅಕ್ಷರ ಲೋಕದ ಬ್ರಹ್ಮ, ಆ ಬ್ರಹ್ಮ ಇದ್ದಾನೋ ಇಲ್ಲವೋ ನನಗೆ ತಿಳಿಯದು. ಆ ಬ್ರಹ್ಮದ ಅಂತ ಹೇಳ್ತಾರೆ, ಆ ಬ್ರಹ್ಮ ಇದ್ದಾನೋ ಇಲ್ಲವೋ ನನಗೆ ತಿಳಿಯದು. ಇದ್ದಾನೆ ಒಬ್ಬ ಬ್ರಹ್ಮ, ಅವನೇ ಯಾರು ಅಂದರೆ ಶಾಲಾ ಶಿಕ್ಷಕ. ಅವನು ಶಾಲಾ ಶಿಕ್ಷಕ. ಅವನು ಕಪ್ಪು ಹಲಗೆಯ ಮೇಲೆ ಬಿಳಿ ಮಾಡುವನಲ್ಲ. ಏನ್ ಮಾಡ್ತಾನೆ? ಶಾಲೆಗೆ ಏನಿರ್ತೈತಿ, ಕಪ್ಪು ಹಲಗೆ ಇರ್ತೈತಿ, ಕಪ್ಪು ಬೋರ್ಡ್ ಇರ್ತೈತಿ. ಅವನು ಕಪ್ಪು ಹಲಗೆಯ ಬಿಳಿ ಮಾಡುವನಲ್ಲ, ಮಕ್ಕಳ ಎದೆಯ ಮೇಲೆ ಬೆಳಗಿನವುಗಳನ್ನ ಬಿತ್ತುವ ಶಿಕ್ಷಕ. ಅವನು ಸುಜ್ಞಾನ ಸಾಮ್ರಾಟದ ಜ್ಞಾನಿ. ಅವನು ಸಾಮ್ರಾಟ, ಅವನ ವಿದ್ಯೆ ಅಧಿಕ, ಅವನೇ ಈ ಲೋಕದ ಶಿಕ್ಷಕ. ಈ ಲೋಕದ ಶಿಕ್ಷಕ ಅನ್ನೋದನ್ನ ಕೊಡೋಣ. ಅದಕ್ಕಾಗಿ ಅಂತ ಶಿಕ್ಷಕರಿಗೆ ಜೋರಾದ ಚಪ್ಪಾಳೆ. ಆ ಸಿದ್ಧಲಿಂಗನವರು ಆ ಗುರುಗಳಿಗೆ ನಮಸ್ಕಾರ ಮಾಡ್ತಿದ್ರು. ನಿತ್ಯ ಹೋಗಿ ನಮಸ್ಕಾರ ಮಾಡಿ ಗುರುಗಳ ಹತ್ರ ಪಾಠ ಕಲಿತಿದ್ದ. ಎಷ್ಟು ಚಂದ ಕಲಿತಿದ್ದ ಅಂದ್ರ ಅಂದಂದಿನ ಪಾಠಗಳನ್ನಂದೇ ಮುಗಿಸಿ ಗುರುಗಳಿಗೆ ಹೇಳೋ ಕಾಲಕ್ಕ ಅಂತಂದ, ಅಪ್ಪ ನನ್ನಂತ ಗುರು ಶಿಕ್ಷಕನು ಆದ್ರೆ ನಿನ್ನಂತ ಶಿಷ್ಯ ನನಗೆ ಸಿಗಾಕ ಸಾಧ್ಯ ಇಲ್ಲ, ಅಷ್ಟು ಚಲೋ ಕಲಿಯಾಕ ಸಿಗ್ತೀನಿ, ಬಹಳ ಚಲೋ ಕಲಿಯ. ಹಿಂಗ ಅವತ್ತಿನ ಪಾಠಗಳನ್ನ ಅವತ್ತ ಒಪ್ಸೋ ಕಾಲಕ್ಕ ಎಲ್ಲರ ಮನವನ್ನು ಗೆದ್ದು ಬಿಟ್ಟಿದ್ದ. ಯಾಕಂದ್ರ ಆತ ಸಾಮಾನ್ಯರಂತ ಕಲಿಯಾಕ ಬಂದವಲ್ಲ, ಈ ಜಗತ್ತಿಗೆ ಕಲ್ಸಾಕ ಬಂದವ. ಜಗತ್ತಿಗೆ ಕಲ್ಸಾಕ ಬಂದವ. ಹಾಗೆ ನಿತ್ಯ ಕಲಿತ ಪಾಠ ಆಟಗಳನ್ನ ಆಡ್ತ, ತುಂಟಾಟಗಳನ್ನೂ ಕೂಡ ಮಾಡ್ತ, ವಿದ್ಯೆಯ ಪಾರಂಗತವನ್ನ ಕಲಿತ ಆತ ಸಾಲಿಗೆ ಹೋಗೋ ಕಾಲಕ್ಕೆ ಹೆಂಗ ಬರ್ತಿದ್ದ ಅಂದ್ರ ಊರೊಳಗಿನ ಜನ ಅಂತಿದ್ರಂತ, ನೋಡಪ್ಪ ಮಠದ ಸ್ವಾಮಿ ಹೊಂಟಾರ, ಸಣ್ಣ ಸ್ವಾಮಿ ಅಲ್ಲ, ಸಿದ್ಧಲಿಂಗೇಶ್ವರ ಸ್ವಾಮಿ ಅಂದ್ರೆ ಚಂದ್ರಶೇಖರನವ್ರಿಗೆ ಬಹಳ ಬೆಲೆ ಇತ್ತು ಬಂಗಾರ ನಾಯಕನ. ನೋಡಪ್ಪ ತಾತನ ಹೊಂಟಾನ, ಏನ್ ಮಾಸ್ಟ್ರಿಗೆ ಕಲ್ಸಾಕ ಹೊಂಟನೋ, ತಾನ್ ಕಲಿಯಾಕ ಹೊಂಟನೋ, ಮಾಸ್ಟ್ರಿಗೆ ಕಲ್ಸಾಕ ಹೊಂಟನೋ ಅಂದ್ರೆ ಅಲ್ಲಿ ಯಾರೋ ಒಬ್ಬರಂತ ಜಗತ್ತಿಗೆ ಕಲ್ಸಾವ ಸಾಮಾನ್ಯ ಅಲ್ಲ, ಸಿದ್ಧಲಿಂಗ ಸಾಮಾನ್ಯ ಜಗತ್ತಿಗೆ ಕಲ್ಸಾವ. ಈಗ ಗೊತ್ತಾಯ್ತು ನೋಡ್ರಿ, ಕೆಲವರ ದೃಷ್ಟಿ ಗೊತ್ತಾಗಿತ್ತು. ಹಾಗಾಗಿ ಆತನ ವ್ಯಕ್ತಿತ್ವ ನಿತ್ಯದಿಂದ ನಿತ್ಯಕ್ಕೆ ಬಹಳಷ್ಟು ದೊಡ್ಡದಾಗಿ ಬೆಳೆಯಾಗುತ್ತಿತ್ತು. ಅಂದಂದಿನ ಪಾಠಗಳನ್ನು ಅಂದಂದ ಒಪ್ಪಿಸಿ ಬಹಳ ಯೋಗ್ಯನಾಗಿ ಬೆಳೀತಕ್ಕಂಥ ಸಂದರ್ಭ. ನಿತ್ಯ ಸಂಸ್ಕಾರವನ್ನು ಕೊಡ್ತಿದ್ರು, ಶಿವಯೋಗವನ್ನು ಹೇಳ್ಕೊಡ್ತಿದ್ರು. ತಂದೆ ತಾಯಿಗಳು ಏನ್ ಮಾಡ್ತಾರೆ ಅದನ್ನ ನೋಡಿ ಎಲ್ಲ ಕಲಿತಿದ್ದ. ತಾಯಿ ಮುಂಜಾನೆ ತಕ್ಷಣ ಶರಣರ ಕಥೆಗಳನ್ನು ಹೇಳ್ಕೊಡ್ತಿದ್ರು. ಪೂಜೆ ಮಾಡೋ ಕಾಲಕ್ಕೆ ಹೋಗಿ ದೇವರ ಜಗಲಿ ಬಂದು ಕೊಡ್ತಿದ್ದ. ಅಪ್ಪ ಏನಾದ್ರು ದೇವಸ್ಥಾನಕ್ಕೆ ಹೊಂಟಿದ್ದ ಅಂದ್ರೆ ಅಪ್ಪನ ಜೊತೆ ಹೋಗಿ ದೇವಸ್ಥಾನಕ್ಕೆ ಹೋಗ್ತಿದ್ದ. ಅಲ್ಲಿ ನಡೆಯುವ ಭಜನೆ ಶ್ರವಣಾದಿಗಳೆಲ್ಲರೂ ಕೂಡ ಭಾಗಿಯಾಗ್ತಿದ್ದ. ಅವನೊಬ್ಬ ಸಿದ್ಧಲಿಂಗನಾಗಿರಲಿಲ್ಲ, ಅವನೊಬ್ಬ ಬಾಲ ಶಿವಯೋಗಿ ಬಂಗಾರ ನಾಯಕನ ಹಳ್ಳಿಯೊಳಗೆ ನಡೆದಾಡ್ತಿದ್ದ. ಅವನು ನಡೆದಾಡುವ ಸಂದರ್ಭದೊಳಗೆ ಆತನ ಹೆಜ್ಜೆ ಹಾಕುವ ಸಮಯದೊಳಗೆ ಯಾರು ಸಿದ್ಧಲಿಂಗ ಒಲಿದು ಅವರ ಮನೆಗೆ ಹೋಗಿ ಕಾಲಿಟ್ಟ ಅಂದ್ರ ಅವರ ಮನೆಯೊಳಗಿನ ಬಡತನವೆಲ್ಲ ದೂರ ಹಾಕಿತ್ತಂತ. ಎಷ್ಟು ಚಲೋ ಆತನ ಯಾರಾದ್ರೂ ಮನೆಗೆ ಹೋಗ್ಬಿಟ್ಟ
ಬರುತ್ತಿಲ್ಲ, ಅದು ಸಿದ್ಧಲಿಂಗರು ಹೆಜ್ಜೆ ಹಾಕಿ ಪ್ರಸಾದ ಮಾಡಿ ಬಂದ ಮನೆತನಗಳು ಇವತ್ತಿಗೂ ಕೂಡ ಇದ್ದಾವೆ. ಯಾಕೆ? ಶಿವಯೋಗಿ ತಾನುಳಿದು ಬಂದು ಪ್ರಸಾದ ಉಣ್ಣಲು ಅದು ಅಕ್ಷಯವಾಗಿತ್ತು ಅಂತ ಬರೀತಾರೆ. ಅದಕ್ಕೆ ನೋಡಿ ಎಷ್ಟು ಚಲೋ. ಅಂದ್ರೆ ಶಿವಯೋಗಿ ಶಿವ ಈ ಜಗತ್ತಿಗೆ ಬರಕ್ ಸಾಧ್ಯ ಇಲ್ಲ. ಸಾಕ್ಷಾತ್ ಶಿವನೇ ಜಗತ್ತಿಗೆ ಬಂದ್ರ ಅದನ್ನ ಕೂಡಿಡಕ್ ಸಾಧ್ಯ ಇಲ್ಲ. ಜಗತ್ತ ದೇವರನ್ನ ಕಾಣಬೇಕಾಗಿತ್ತು ಅಂದ್ರೆ ಎಲ್ಲೆಲ್ಲೋ ಕಾಣೋದಿಲ್ಲ. ಇಂಥ ಮಹಾ ಸನ್ನಿಧಾನದೊಳಗೆ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವ್ಯಾರು ಕೂಡ ಬರೆಯಕ್ ಹೋಗಬಾರ್ದು. ನಾವು ದೇವರನ್ನ ಕಾಣಬೇಕಾಗಿತ್ತು ಅಂದ್ರೆ ಇಂಥ ಮಹಾ ಸನ್ನಿಧಾನದ ಗುರುಗಳ ಪಾದದೊಳಗೆ ನಾವು ಜಗತ್ ದೇವರನ್ನ ಕಾಣಬಹುದು ಅನ್ನೋದನ್ನ ನಾವ್ಯಾರು ಕೂಡ ಇವರೆಲ್ಲ ಮಂತ್ರಮಯ ಶರೀರವನ್ನು ಹೊತ್ತುಕೊಂಡು ಜಗತ್ತಿಗೆ ಬಂದವರು. ಮಂತ್ರಮಯ ಶರೀರ. ಹಾಗಾಗಿ ಬಾಲಸಿದ್ಧಲಿಂಗಯ್ಯ ಯೋಗ್ಯನಾಗಿ ಬೆಳೆಯಾಕುಂತ ಬೆಳೆಯೋ ಕಾಲಕ್ಕೆ ಅಣತಿ ದೂರದೊಳಗಿರ್ತಕ್ಕಂಥ ಗೊಂಡನಹಳ್ಳಿ ಅಂತಕ್ಕಂಥ ಗ್ರಾಮ, ನಿಮಗೆ ಈ ಭಾಗದೊಳಗೆ ಗೊತ್ತಿರುತ್ತೆ. ಆ ಊರಲ್ಲಿ ಕೆಂಡಪ್ಪ ಸ್ವಾಮಿ ಅಂತ ದೊಡ್ಡ ಜ್ಞಾನಿಗಳು, ಜಂಗಮ ಪ್ರೇಮಿ ಕೂಡ. ಎಲ್ಲಿ ಜಂಗಮ ಕಾಣ್ತಾರ ಅವರಿಗೆ ಸರ್ವತಾ ಸಾಷ್ಟಾಂಗ ನಮಸ್ಕಾರ ಆಗ್ತಿದ್ದ. ಎಲ್ಲಿ ಜಂಗಮ ತೃಪ್ತಿ ಆಗ್ತೈತಲ್ಲ ಅದು ದೇವರ ತೃಪ್ತಿ ಆಗ್ತಿದ್ದ. ಶ್ರಾವಣ ಮಾಸ ಬಂತು ಅಂದ್ರ ಸಾವಿರಾರು ಜಂಗಮಾತಿಗಳನ್ನು ಕರ್ಕೊಂಡ್ಬಂದು ತಮ್ಮ ಮನ್ಯಾಗ ಹೋಳಿಗೆ ಊಟ ಮಾಡಿಸ್ತಿದ್ದ. ಪ್ರಸಾದ ಅಪ್ಪ ದೇವರಿಗಿಡುವ ಎಡಿ ಉಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ದೇವನಾಗಿಯೇ ಬಂದು ಪ್ರಸಾದ ಮಾಡ್ತಕ್ಕಂಥದ್ದನ್ನ ನಿಮಗೆ ಕೊಟ್ಟಾರಪ್ಪ ಅಂತ ಅನ್ಕೊಂಡು ಜಂಗಮರ ಗಣರಾಧನೆ ಮಾಡುತ್ತಿದ್ದ ಕೆಂಡಪ್ಪ ಸ್ವಾಮಿ. ಹೀಗೆ ನಡೆಯುವ ಕಾಲಕ್ಕೆ ಬಂಗಾರನಾಯಕನಹಳ್ಳಿಯ ಚನ್ನಬಸವ ಸ್ವಾಮಿಗಳಿಗೆ ಭಕ್ತಿಯ ವಿನಂತಿಯನ್ನು ಮಾಡ್ತಾರೆ. ನೋಡು, ಕರೆಯೋದು ಅದೊಂದು ಗುಣ ಬೇಕು. ಕರೆಯೋದು ಗುಣನೇ ಬೇರೆ, ಕರೆದ ಬೇರೆ ಬರೋದಿರ್ಬೇಕಂತ ಸ್ವಾಮಿಗಳು ಈ ಕೆಲವರು ಕರಿತಿರ್ತಾರೆ. ಇಲ್ಲೇ ನಾನು ನೋಡಿದ್ದೆ. ಒಟ್ಟು ಬರೋದೈತಿ ಸಂಸ್ಕಾರ ಹೋಗ್ಬಿಟ್ಟ ಒಣ ಬರೋದೈತೆ. ಸಣ್ಣ ಹುಡುಗ ಅವನ ಅವಾಗ ಕೂಳ್ತಿರ್ಬೋದಕ್ಕೆ ಅವಾಗ ಮನೆ ಅಪ್ಪ ಸಂಸ್ಕಾರ ಏನಕ್ಕಿಲ್ಲ. ಹೇಳ್ದು ಒಂದು ಜಂಗಮ ಅಂತ ಸ್ವರೂಪ ಹೇಳ್ತೀವಿ. ಹಿಂಗ್ ಕೈ ಮುಗಿದು ಕೆಂಡಪ್ಪ ಸ್ವಾಮಿಗಳು ಹೇಳಿದಂತ, ಬುದ್ಧಿ ನೀವು ಬಂದು ಪ್ರಸಾದವನ್ನ ಸ್ವೀಕಾರ ಮಾಡಿ ನಮ್ಗೆ ಆಶೀರ್ವಾದವನ್ನು ಮಾಡಬೇಕು. ಆಯ್ತಪ್ಪ ಬರ್ತೀವಿ ಅಂತ ಹೇಳಿ ತನ್ನೆರಡು ಮಕ್ಕಳನ್ನ ಮುಂದೆ ಮರಳು ಸಿದ್ದಯ್ಯನನ್ನ, ಹಿಂದ ಸಿದ್ಧಲಿಂಗಯ್ಯನನ್ನ, ಮಧ್ಯದೊಳಗ ಕೆಂಡಪ್ಪಯ್ಯ ಸ್ವಾಮಿಗಳು ಕೂತ್ಕೊಂಡಿದ್ರು. ಕುದುರೆ ಏರಿ ಕೆಂಡಪ್ಪ ಸ್ವಾಮಿಗಳು ಚಿಕ್ಕಗೊಂಡನಹಳ್ಳಿ ಬಂದರು. ಇಳಿತಾರೆ, ಮಗನನ್ನು ಇಳಿಸ್ಕೊಳ್ತಾರೆ. ಕೆಂಡಪ್ಪ ಸ್ವಾಮಿಗಳು ದೀರ್ಘದಂಡ ನಮಸ್ಕಾರ ಹಾಕಿ, ಗುರುಗಳೇ ನೀವು ಇಳಿದು ಪ್ರಸಾದ ಮಾಡ್ರಿ, ನೀವು ಇಳಿದು ಪ್ರಸಾದ. ಎಲ್ಲಿ ಮ್ಯಾಲೆ ಗುರು ಕುಂತಾನ, ಕೆಂಡಪ್ಪ ಸ್ವಾಮಿ ದೀರ್ಘದಂಡ ನಮಸ್ಕಾರ ಹಾಕಿ ಅಂತಾನ, ಯಪ್ಪ ನೀವು ಇಳಿದು ಪ್ರಸಾದ ಮಾಡ್ರಿ. ಎಷ್ಟು ದೊಡ್ಡವರು ಇರ್ಬೋದು, ಜ್ಞಾನಿಗಳ ಪ್ರಮುಖ ದೊಡ್ಡವರು ಅಂತ ಕರೆದು. ಬಾಳೆ ಬಾಗುತ್ತೈತಿ, ಎದ ಬಾಗಕ್ಕೆ ಗೊತ್ತೇನು? ಯಾಕೆ ಬಾಗುತ್ತೈತಿ ಅಂದ್ರ ನೀನು ಪ್ರಸಾದ ಆಗ್ಬೇಕಾಗಿತ್ತು ಅಂದ್ರ, ನೀನು ನೈವೇದ್ಯ ಆಗ್ಬೇಕಾಗಿತ್ತು ಅಂದ್ರ ನೀ ಬಾಗಿದೆ ಅಂದ್ರೆ ನೈವೇದ್ಯ ಆಗ್ತಿ. ನೈವೇದ್ಯ ಪ್ರಸಾದ ಆಗಿ ನೋಡಿಲ್ಲ ಪ್ರಸಾದ ಎಲ್ಲಿ ಭಾಗವ ಗುಣ ಐತಲ್ಲ ಅದಕ್ಕೆ ಪ್ರಸಾದ ಆಗೋ ಗುಣ ಐತೆ. ಅದಕ್ಕಾಗಿ ಕೆಂಡಪ್ಪ ಸ್ವಾಮಿಗಳು ಭಿನ್ನವಿಸಿಕೊಂಡು ನಮಸ್ಕಾರ ಮಾಡಿಯಪ್ಪ ಈ ಪ್ರಸಾದ ಮಾಡ್ರಿ ಆಯ್ತು ಅನ್ಕೊಂಡು ಮರಳಸಿದ್ಧರನ್ನ ಕೆಳಗಿಳಿಸಿ ಕೆಂಡಪ್ಪ ಸ್ವಾಮಿಗಳು ಕೆಳಗಿಳಿದ್ರು. ಆದ್ರೆ ಮ್ಯಾಲೆ ಕುಂತ ಸಿದ್ಧಲಿಂಗಯ್ಯನವರು ಕೆಳಗಿಳಿಲ್ಲ, ನಾ ಇಲ್ಲೇ ಕೊಡ್ತೀನಿ ಅಂತ. ಕೆಂಡಪ್ಪ ಸ್ವಾಮಿಗಳು ಜ್ಞಾನ ವಿಶಾಲ ಈ ಧರ್ಮಕ್ಕಾಗಿ ದುಡಿದು ಅವರಿಗೆ ಜ್ಞಾನದ ಅಮೃತ ಬಂದ್ಬಿಟ್ಟೈತಿ. ಮುಂದೆ ಏನಾಗೈತಿ ಅನ್ನೋ ಭಾವ ಅವ್ರಿಗೆ ಗೊತ್ತಾಗ್ತೈತಿ. ಯಾವಾಗ ಚನ್ನಬಸವ ಸ್ವಾಮಿಗಳಿಗೆ ಯೋಗ ಸಿದ್ಧಲಿಂಗ ಅಂದಾಗ ಮರಳು ಸಿದ್ಧ ಅವ್ರ ಅಣ್ಣ ಅಂತಾರಂತ, ಏ ಸಿದ್ಧಲಿಂಗಯ್ಯ ಇಳಿಯೋ ಕೆಳಗಂತ, ಅಲ್ಲಿ ಕೆಂಡಪ್ಪ ಸ್ವಾಮಿಗಳಂತ, ಯಪ್ಪ ಆತನ ಇಳಿಸಾಕ್ ಹೋಗ್ಬೇಡ್ರಿ, ಆತ ಜಗತ್ತಿನ ಜಗದ್ಗುರು ಆಗವದಾನ, ಆತನ ಇಳಿಸ್ಬೇಡ್ರಪ್ಪ. ಅಲ್ಲಿ ಜಗತ್ತಿಗೆ ಜಗದ್ಗುರು ಆತನ ಭವಿಷ್ಯ ಚಲೋ. ಆತ ಜಗತ್ತಿಗೆ ಜಗದ್ಗುರು ಆಗ್ತಾನ ಅಂತ ಸಾಮಾನ್ಯ ಅಲ್ಲ, ಆತನಿಗೆ ನನ್ನ ಸಾಷ್ಟಾಂಗ ಅಂತ ಆತನಿಗೆ ನಮಸ್ಕಾರ ಮಾಡಿದ್ರು ಕೆಂಡಪ್ಪ ಸ್ವಾಮಿ. ಆತನ ನಮಸ್ಕಾರ. ಯಾಕ ಒಬ್ಬ ಶಿವಯೋಗಿ ಇನ್ನೊಬ್ಬ ಶಿವಯೋಗಿಯನ್ನ ಕಾಣ್ತಾನಂದ್ರ ಆತನೊಳಗೆ
ಎಷ್ಟು ತಾಕತ್ ಇರ್ಬೇಕು ನೋಡ್ರಿ. ಈ ತಾಕತ್ ಬರ್ಬೇಕಾಗಿತ್ತು ಅಂದ್ರೆ ನಾವು ಸ್ವಲ್ಪ ಕಾಗದನ ಕಲಿಬೇಕು. ಹಾಗಾಗಿ ಹೀಗೆ ಅನೇಕ ಘಟನೆಗಳು ನಡೀತಾವೆ. ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ ಘಟನೆಗಳು ನಡೆದ ಕಾಲಕ್ಕೆ ಉಜ್ಜಯಿನಿಯ ಸಧರ್ಮ ಪೀಠದೊಳಗೆ ಶ್ರಾವಣ ಮಾಸ ಆರಂಭ ಆತು ಅಂದ್ರ ಮೂಲ ಗದ್ದಿಗೆಯ ಪುರುಷನಾಗಿರುವ ಮರಳಸಿದ್ದೇಶ್ವರನ ಪಾಲಿಕೆ ಉತ್ಸವನ ನೋಡಾಕ ಸಾವಿರ ಸಾವಿರ ಹಳ್ಳಿಯಿಂದ ಬರ್ತಿದ್ರು. ನಮಗೆ ದೇವರು ಭೇಟಿ ಆಗೋದಿಲ್ಲ. ದೇವರ ಸ್ವರೂಪನಾಗಿರುವ ಜಗದ್ಗುರು ಮರುಳಾರಾಧ್ಯರ ಒಂದು ಪಲ್ಲಕ್ಕಿಯನ್ನು ನೋಡೋದು ಒಂದ, ಒಬ್ಬ ಶಿವಯೋಗಿಯನ್ನು ನೋಡೋದು ಒಂದೇ ಅಂತಕ್ಕಂಥ ಭಾವದ ಸಾವಿರ ಸಾವಿರ ಜನ ಈ ಪೀಠಕ್ಕೆ ಬರ್ತಿದ್ರು. ಆ ಪೀಠಕ್ಕೆ ಚನ್ನಬಸವತಾತ್ನವರು ಸಿದ್ಧಲಿಂಗಯ್ಯನವರು ಯಾವತ್ತು ಬಂದ್ರು ಅಂತ ಕೇಳ್ತಾ ಹೋದ್ರೆ ಶ್ರಾವಣದ ಸೋಮವಾರವೇ ಬಂದ್ರು. ಇವತ್ತು ಯಾವಾರ ಸೋಮವಾರ ಅವರ ಶ್ರಾವಣ ಸೋಮವಾರ ಬಂದು ಇವತ್ತು ಯಾವಾರ ನಿಮ್ಮ ಭಾಷೆದ ಮಂಡ್ಯ ಅನ್ಬೇಕ ಕಲ್ಸರ್ ಇರ್ತಾರ. ನಮ್ದು ಪ್ಯಾಟರ್ನ್ ಸಂಡೇ ಮಂಡೇ ಒಂದು ಮಕ್ಕಂಡೆ ಹಂಗ ಸೋಮವಾರ ಶ್ರಾವಣ ಸೋಮವಾರ. ಯಾಕಂದ್ರೆ ಸುತ್ತಮುತ್ತ ಎಲ್ಲಾ ಹಳ್ಳಿ ಜನ ಬರ್ತಿದ್ರು. ಕ್ಷೇತ್ರದ ಅಧಿದೈವನಾಗಿರುವ ಜಗದ್ಗುರು ಮರಳಸಿದ್ದೇಶ್ವರರು ಹೆಂಗ ಬದುಕಿದ್ರು ಅಂತ ಕೇಳ್ತಾ ಹೋದ್ರ ಅವರು ತಮಗಾಗಿ ಬದುಕಿದವರಲ್ಲ, ತಮ್ಮವರಿಗಾಗಿ ಬದುಕಿದವರಲ್ಲ, ಒಂದೂ ದಿವಸ ಸಹಿತವಾಗಿ ತಮ್ಮ ಕುಟುಂಬವನ್ನು ವಿಚಾರ ಮಾಡಿದವರು ಅಲ್ಲ. ಹೆಂಗ ಬದುಕಿದ್ರು ಅಂದ್ರೆ ಭಕ್ತರಿಗಾಗಿಯೇ ಬದುಕಿ ಭಕ್ತರನ್ನೇ ಉದ್ಧರಿಸಿ ಭಕ್ತರ ಉದ್ಧಾರಕನಾಗಿ ಸದಾಕಾಲ ಭಕ್ತರೇ ನನ್ನ ಜೀವ ಎನ್ನುವ ಭಾಗ ಅಂಗಡಿಯೊಳಗಿನ ಲಿಂಗವನ್ನ ಸದಾ ಭಕ್ತ ಚಾಂದಿರಲಿ ಅಂತ ಪೂಜೆ ಮಾಡಿದ ಪಂಚಪೀಠದ ಜಗತ್ತೊಳಗ ಶ್ರೇಷ್ಠವೋ ಅಂತ ಕರ್ತವರು ಯಾರು ಅಂದ್ರ ಅದು ಉಜ್ಜಯಿನಿಯ ಸಧರ್ಮ ಪೀಠದೊಡೆಯರಾಗಿರುವ ಮರಳಸಿದ್ಧ ಜಗದ್ಗುರು ಅಂದ್ರೆ ತಪ್ಪಾಗಲಿ. ಅಷ್ಟು ಚಲೋ ಈ ಜಗತ್ತಿನೊಳಗೆ ಬದುಕಿದವರು, ಅಷ್ಟು ಚಲೋ ಬದುಕಿದವರು. ಅಂತ ಜೊತೆಗೆ ಒಡೆಯರಾಗಿರುವ ಆ ಮರುಳಾಸಿದ್ಧರಾಜದ ಪಲ್ಲಕ್ಕಿ ಉತ್ಸವ ನೋಡ್ಲಿಕ್ಕಾಗಿ ಚನ್ನಬಸವಯ್ಯ ತಾತನವರು ಸಿದ್ಧಲಿಂಗಯ್ಯನವರು ಬಂದಿದ್ರು. ಪಲ್ಲಕ್ಕಿ ಪ್ರಾರಂಭ ಆತು ಅಂದ್ರ ಮೇಳದವರು ಪ್ರಾರಂಭ ಆಗ್ತಾರೆ. ಮರಳಸಿದ್ಧನೆಂಬ ನಾಮ ಜಯಘೋಷ ಗದ್ದಿಗೆ ಒಳಗಿರ್ತಕ್ಕಂಥ ಗದ್ದಿಗೆಯ ಒಡೆಯನಿಗೆ ಕೇಳಿಸ್ತಾವೆ. ಪ್ರಣವ ಪಂಚಾಕ್ಷರಿಯ ಮಂತ್ರ ಪ್ರತಿ ಮನೆ ಮನದಲ್ಲೂ ಕೂಡ ಆಡ್ತವೆ. ಹೀಗ ಸಾಕ್ಷಾತ್ ಮರಳಸಿದ್ಧನೇ ಪಾಲಿಕೆಯೊಳಗೆ ಬಂದು ಕೂಡಿ ಆತೆಲ್ಲರಿಗೂ ದರ್ಶನಾಶೀರ್ವಾದವನ್ನು ಕೊಡೋ ಕಾಲಕ್ಕ ಮರಳಸಿದ್ಧ ಅಲ್ಲಿಲ್ಲ ಇಲ್ಲಿಲ್ಲ, ಆತ ಎಲ್ಲರ ಭಕ್ತರ ಎದೆಯೊಳಗೆ ಅದಾನೆ ಅಂತಕ್ಕಂಥ ಬಾಬಾ ಉಜ್ಜಯಿನಿಯ ಎಲ್ಲ ಭಕ್ತರ ಎದೆಯೊಳಗೆ ಅಲ್ಲಿಲ್ಲ ಆತ ಎಲ್ಲರ ಮನದೊಳಗ ಯಾರ ನಡಿಕಾರ ಅವ್ರ ಮನಸ್ಸಿನಾಗ ಮರಳಸಿದ್ಧ ಪಾದ. ಸಾವಿರಾರು ಜನ ಪಲ್ಲಕ್ಕಿಯೊಳಗಿರುವ ಮರುಳಾರಾಧನ ದರ್ಶನವನ್ನು ಪಡ್ಕೊಳ್ಳೋಣ. ಆತನ ಪಲ್ಲಕ್ಕಿಯನ್ನು ನೋಡಲೇ ಒಂದು ಜೀವನದ ಸೌಭಾಗ್ಯ ಎನ್ನುವಾಗ ಇಡೀ ಜನ ಎಲ್ಲ ಕಲಿತಿತ್ತು. ವಾದ್ಯ ಮೇಳಗಳೆಲ್ಲ ಈಗ ಪಲ್ಲಕ್ಕಿ ಹೋಗೋ ಕಾಲಕ್ಕ ಸಿದ್ಧಲಿಂಗ ಅಣತಿ ದೂರೊಳಗ ಅಪ್ಪ ಮಗ ನಿಂತಿರುವ ಸಂದರ್ಭ ನೋಡ್ರಿ. ಅಪ್ಪ ಮಗ ನಿಂತಿದ್ರು, ಹಿಂಗ ಪಲ್ಲಕ್ಕಿ ಹೋಗಿತ್ತು. ಎಲ್ಲರೂ ಜಯಘೋಷ ಮಾಡ್ತಿದ್ರು, ಪಂಚಾಚಾರ್ಯರು ಜಯಘೋಷ ಮಾಡ್ತಿದ್ರು, ಗೌರಿ ಅನ್ನಪೂರ್ಣೇಶ್ವರಿ ಜಯಘೋಷ ಮಾಡ್ತಿದ್ರು, ಮರುಳಾರಾಧ್ಯರ ಜಯಘೋಷ ಮಾಡ್ತಿದ್ರು, ದಾಮಕಾಚಾರ್ಯರ ಜಯಘೋಷ ಮಾಡ್ತಿದ್ರು. ಎಲ್ಲರ ಎದೆಯೊಳಗ ಒಂದೇ ಭಾವ, ಅದು ಪಂಚಾಚಾರ್ಯರ ಭಾವ. ಎಲ್ಲರ ಎದೆಯೊಳಗ ಒಂದೇ ಜಯಘೋಷ, ಅದು ಜಗದ್ಗುರು ಮರಳಸಿದ್ಧರ ಜಯಘೋಷ ಇತ್ತು. ಅವರೆಲ್ಲರೂ ತನ್ಮಯರಾಗಿದ್ರು. ಜಯ ಮರಳಸಿದ್ದೇಶ್ವರ ಮಹಾರಾಜಗೆ ಜೈ ಅಂತಕ್ಕಂಥ ಮಹಾಮಂತ್ರ ಉಜ್ಜಯಿನಿ ಪೀಠದೊಳಗ ಮಳೆಗಿತ್ತು. ಎಲ್ಲರೂ ಜಯಘೋಷ ಮಾಡ್ತಿದ್ರು. ಜಯಘೋಷ ಮಾಡ್ತಾ ಮಾಡ್ತಾ ಮರಳಸಿದ್ಧನೇ ಒಂದು ಪಲ್ಲಕ್ಕಿಯೊಳಗೆ ಕೂತಾನೆ. ಕೂತು ಎಲ್ಲರೂ ಕೂಡ ಕೈ ಮುಗಿದ ಜಯಘೋಷ ಮಾಡೋ ಕಾಲಕ್ಕ ಸಿದ್ಧಲಿಂಗ ಅಣತಿದೊಳಗ ಅಪ್ಪನ ಹತ್ರ ನಿಂತಿದ್ದ. ಪಲ್ಲಕ್ಕಿ ಒಳಗಿರ್ತಕ್ಕಂಥ ಮರಳಸಿದ್ಧರ ಮೂರ್ತಿ ಸಿದ್ಧಲಿಂಗನ ಕಡೆ ಹೊರಳುತ್ತದೆ. ಆತನ ಕಡೆ ಹೊರಳಿ ನೋಡ್ತದೆ. ಆ ಸಿದ್ಧಲಿಂಗನ ದೃಷ್ಟಿ ಯಾರ ಮೇಲೆ
12 ವರ್ಷ ಮಗು ಅಂತ ಹೇಳ್ತಾರಲ್ಲ, ದೇವ್ರ ತಕ್ಕೋದಾಗ ದೇವ್ರ ನನ್ನ ನೋಡ್ತೇವೆ ನೋಡಿ, ಹೋಗೋ ತಡ ನನಗೆ ಹೂವು ಕೊಡ್ತೇವೆ ನೋಡಿ, ಹೋಗೋ ತಡನೆ ಬಾಲಕ್ ಹೂವು ಕೊಡ್ತೇವೆ. ಅದ ಎಡಕೊಟ್ಟು ಮಾನಸಿಕ ಆಗಿಬಿಡ್ತಾರೆ ಪರಾಮರ್ಶಿತ. ಅದಕ್ಕೆ ಎಡ ಬಾಲ ಏನು ನಮ್ಗೆ ಗೊತ್ತಿಲ್ಲ, ಯಾವ್ದು ಎಡನೇ ಇಲ್ಲ ಬಾಲನೇ ಇಲ್ಲ. ಒಳಗ ಎಡ ಇರಬಾರ್ದು, ಮನಸ್ಸು ಒಳಗ ಎಡ ಇಟ್ಕೋಬಾರ್ದು, ಅದನ್ನ ಚಲೋ ಇಟ್ಕೋ. ಮನಸ್ಸು ಎಡ ಆಗ್ತಂದ್ರೆ ಮನಸ್ಸು ಎಡ ಆಗ್ತಂದ್ರೆ ಎಡ ಹಾಗೆ ಆಗ್ತದೆ. ದೇವರಿಗೆ ಬಾಲ ಎಡ ಏನು ಇಲ್ಲ ಅಂತ ಹೀಗೆ ಅಪರಿತ ಮೂರ್ತಿ ನನ್ನ ನೋಡ್ತೈತಿ. ಮೂರ್ತಿ ಆತನ ನೋಡ್ತಿತ್ತು, ಆತ ಮೂರ್ತಿಯನ್ನು ನೋಡ್ತಿದ್ದ. ಮರುಳ ಸಿದ್ಧರ ಆ ದೃಷ್ಟಿ ಯಾರ ಮೇಲೆ ಬಿದ್ದಿತ್ತು ಅಂದ್ರೆ ಆ ಬಾಲ ತಪಸ್ವಿ ಆಗಿರ್ತಕ್ಕಂಥ ಮರುಳನಾಥರ ದೃಷ್ಟಿಗೆ ಬಿದ್ದಿತ್ತು. ಮರುಳನಾಥರ ದೃಷ್ಟಿ ಸಿದ್ಧಲಿಂಗರ ಮೇಲೆ ಬಿದ್ದ ಕಾಲಕ್ಕೆ ಅಪ್ಪ ಅಂತ ಆತ ಜಗತ್ತ ನೋಡತ್ತ, ನೀನ್ ನೋಡಿ ನೀ ಬಹಳ ಖುಷಿ ಆಗ್ತಂತ ಹೇಳ್ತಾನೆ. ಆತ ಜಗತ್ತನ್ನ ರಕ್ಷಣೆ ಮಾಡ ಜಗತ್ತು ಆತ ಆತ ದೃಷ್ಟಿ ಮೇಲೆ ಬಿದ್ದರೆ ನಿನ್ನಂತ ಧನ್ಯ ಬಂದ್ರೆ ಯಾರಿಲ್ಲ ಅಂತಕ್ಕಂಥ ವಿಚಾರ ಮಗನಿಗೆ ಹೇಳಿದಂತ ಸಂದರ್ಭೊಳಗೆ ಹೋಗಿ ಅಲ್ಲಿ ಇದ್ದವ್ರು ಸರಿದಾದವ್ರು ಹೇಳಿದಂತ ಹಿಂಗಂದಾಗ ಅವ್ರು ಹೇಳಿದ್ರು, ಇಲ್ಲ ಇಂಥ ದೊಡ್ಡ ಶಕ್ತಿಯಾಗಿ ಬೆಳಿತಾನ, ನೀವು ಚಿಂತೆ ಮಾಡಬೇಡ ಅಂತ ಆಶೀರ್ವಾದವನ್ನ ಮಾಡಿದ್ರು. ಮುಂದೆ ಏನಾಕೈತೆ ಅನ್ನೋದನ್ನ ಇವತ್ತು ಸೋಮವಾರ ಮುಗಿತೇವಲ್ಲ, ಅದಕ್ಕೆ ಇದನ್ನು ಸುದ್ದಿನ ಮಂಗಳವಾರ ಹೇಳ್ತೀನಿ. ಅಂದ್ರೆ ಮುಂದಿನ ಭಾಗಗಳಿಗೆ ನಿರೀಕ್ಷಿಸಿ ಏನ್ರಿ, ಮುಂದಿನ ಭಾಗಗಳಿಗೆ ನಾವು ನೀವೆಲ್ಲ ನಿರೀಕ್ಷಿಸಿ ನಾಳೆ ಸರಿಯಾದ ಸಮಯ 7:00 ಪ್ರಾರಂಭ. ಅಂದ್ರೆ ಮತ್ತೆ ನೀವು ದಾವಣಿ ನೋಡಕ್ಕೆ ಬರ್ತೈತಲ್ಲ ಮುಂದಿನ ಭಾಗ, ಆಜ್ಞೆನ ಸಸಿಗೆ ಹಾಕಿಲ್ಲ ಇಲ್ಲ ಅಂತಕ್ಕಂಥ ಮುಂದಿನ ಭಾಗ ತೋರಿಸ್ತಾರೆ. ಹಾಗೆ ನಾಳೆ ದಿವಸ ಗುರುಗಳು ಆತನಿಗೆ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡೋ ಕಾಲಕ್ಕೆ ಆ ವ್ಯಕ್ತಿ ಆ ಸಿದ್ಧಲಿಂಗಯ್ಯ ಬಾಲಶಿವಯೋಗಿ ಮುಂದೆ ಹೇಗೆ ಜಗದ್ಗುರುಗಳಾಗ್ತಾರೆ, ಆತಗೆ ಯಾರು ದೀಕ್ಷೆಯನ್ನು ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವು ನೀವೆಲ್ಲ ಮುಂದಿನ ಭಾಗದೊಳಗೆ ನಾಳೆ ತಿಳ್ಕೊಳ್ಳೋಣ ಅಂತಕ್ಕಂಥ ವಿಚಾರವನ್ನ ಈ ಪ್ರಸಂಗ ಹೇಳಿ ಇವತ್ತಿನ ನನ್ನ ನುಡಿ ಸೇವೆಯನ್ನ ಶ್ರೀ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ. ಓಂ ಶ್ರೀ ಗುರು. ಇದುವರೆಗೆ ನಮ್ಮೆಲ್ಲರಿಗೂ ಕೂಡ ಗಾನ ಸುಧೆಯಿಂದ ಉಳಿಗಳಿಸಿರುವಂತ ವೀರೇಶ್ವರ ಪುಣ್ಯಾಶ್ರಮ ಗದಗ ಅಲ್ಲಿಂದ ಬಂದಿರುವಂತ ಶ್ರೀಮತಿ ಅನ್ನಪೂರ್ಣ ಅವರಿಗೆ ಪರಮ ಪೂಜ್ಯರಿಂದ ಗುರುರಕ್ಷೆ, ಅವರಿಗೆ ಪರಮ ಪೂಜ್ಯದಿಂದ ಗುರುರಕ್ಷೆಯನ್ನ ಪಡೆಯಬೇಕಂತೇಳಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವಿಶೇಷವಾಗಿ ಕ್ಷೇತ್ರನಾಥದ ರಕ್ಷಣಾ ಪರಮ ಪೂಜ್ಯರ ಆಶೀರ್ವಾದವನ್ನ ಪಡೆದುಕೊಂಡು ಈ ಒಂದು ಸಭೆಯಲ್ಲಿ, ಈ ಒಂದು ವೇದಿಕೆಯಲ್ಲಿ ತಮ್ಮ ಗಾನ ಸುಧೆಯನ್ನ ಎಲ್ಲರಿಗೂ ಉಣಬಡಿಸಿರುವಂತ ಶ್ರೀಮತಿ ಶ್ರೀ ಅನ್ನಪೂರ್ಣಮ್ಮ ಅವರಿಗೆ ಪರಮ ಪೂಜ್ಯರಿಂದ ಗುರುರಕ್ಷೆ. ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಶ್ರೀಮಪೂಜ್ಯೇನಿ ಸಂದರ್ಭ ಸಿಂಹಾಸನಾಧೀಶ್ವರ ಶ್ರೀ 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 ಸಾರ್ವಜನಿಕ ಜಗದ್ಗುರು ಸಿದ್ಧಲಿಂಗರ ದೀಕ್ಷಿತರಿಂದ ಆಶೀರ್ವಚನ. ಅದಕ್ಕೂ ಪೂರ್ವದಲ್ಲಿ ಈ ದಿನ ಪುರಾಣದ ನಂತರ ಪ್ರಸಾದ ಸೇವೆಯನ್ನ BHM ಸಿದ್ದಯ್ಯ ಅವರು ಮಾಡಿದ್ದಾರೆ. ಅವರಿಗೆ ಆಯುಳ ವಿಜಯೇಶ್ವರಿಯ ಸಕಲ ಭಾಗ್ಯವನ್ನ ಕೊಟ್ಟು ಕಳಿಸಲೆಂದು ಪ್ರಾರ್ಥಿಸುತ್ತಾ ಈಗ ಪರಮ ಪೂಜ್ಯರಿಂದ ನಾವೆಲ್ಲರೂ ಕೂಡ ಆಶೀರ್ವಚನವನ್ನ ಕೇಳಿ ಧನ್ಯರಾಗೋಣ, ಪಾವನಾಗೋಣ. ವಾಮದೇವ ಮುಖೋದ್ಭೂತಂ ನಂದಿ ಗೋತ್ರಾದಿನಾಯಕಂ ವೃಷ್ಟಿಸೂತ್ರ ಕೃತ ವಂದೇ ಮರುಳಾರಾಧ್ಯಂ ಜಗದ್ಗುರು. ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ ಉಜ್ಜಯಿನಿ ಸದ್ಧರ್ಮ ಪೀಠದ ಭವ್ಯ ದಿವ್ಯ ಜಗದ್ಗುರು ಪರಂಪರೆಯನ್ನ ಕ್ಷೇತ್ರನಾಥ ಜಗದ್ಗುರು ಮರುಳಸಿದ್ದೇಶ್ವರ ಮಹಾಸ್ವಾಮಿಯನ್ನ, ಜಗನ್ಮಾತೆ ಗೌರಿದೇವಿಯನ್ನ, ಪುರಾಣ ಪುಣ್ಯ ಪುರುಷ ಮಹಾತಪಸ್ವಿ
ಲಿಂಗೈಕ್ಯ ಸಿದ್ಧಲಿಂಗ ಜಗದ್ಗುರುಗಳವರನ್ನ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಸ್ಮರಣೆ ಮಾಡ್ತಾ ಶ್ರಾವಣ ಮಾಸದ ಪವಿತ್ರ ಸಂದರ್ಭದಲ್ಲಿ ನಡೆಯುತ್ತಿರುವಂತಹ ಪುರಾಣ ಪ್ರವಚನದ ಈ ದಿನದ ವೇದಿಕೆಯಲ್ಲಿ ಪ್ರವಚನದ ಸೇವೆಯನ್ನು ನಡೆಸಿಕೊಡ್ತಾ ಬಂದಿರುವಂತಹ ಪಂಡಿತರಾದ ವೇದಮೂರ್ತಿ ಸಿದ್ದರಾಮಯ್ಯ ಶಾಸ್ತ್ರಿಗಳವರ ಶ್ರೀಪೀಠದ ಆಸ್ಥಾನ ಕಲಾವಿದರಾದ ಜೆ ವಾಗೀಶ ಸ್ವಾಮಿಯವರೇ ಮತ್ತು ಶ್ರೀ ಅನ್ನಪೂರ್ಣಮ್ಮನವರೇ, ತಬಲಾ ಕಲಾವಿದರಾದ ಸಿದ್ದು ಬಾಗೇವಾಡಿಯವರೇ, ಪೀಠದ ವ್ಯವಸ್ಥಾಪಕಗಳವರೇ, ಪುರೋಹಿತರೇ, ಅರ್ಚಕರೇ, ನಿರೂಪಕರಾದ GM ಜೋಶಿಯವರೇ, ಆಗಮಿಸಿದ ಭಕ್ತ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳು ಸೇರಿದಂತೆ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಕ್ಷೇತ್ರನಾಥ ಮರುಳಸಿದ್ದೇಶ್ವರ ಮಹಾಸ್ವಾಮಿ, ಜಗನ್ಮಾತೆ ಗೌರಿದೇವಿ, ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ಅನುಗ್ರಹ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಅನುಗ್ರಹಿಸತಕ್ಕಂಥವರಾಗಿದೆ. ಶ್ರಾವಣ ಮಾಸದ ಪವಿತ್ರ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಪರಮ ವಿರಾಗಿ ಮಹಾತಪಸ್ವಿ ಸಿದ್ಧಲಿಂಗ ಜಗದ್ಗುರುಗಳವರ ಪುರಾಣ ಪ್ರವಚನವನ್ನ ಕೇಳುತ್ತಾ ಬಂದಂತವರಾಗಿದೆ. ಈ ದಿನದ ಪ್ರವಚನದಲ್ಲಿ ಸಿದ್ಧಲಿಂಗ ಜಗದ್ಗುರುಗಳವರ ಬಾಲ್ಯ, ಅವರು ಪಡೆದ ಶಿಕ್ಷಣ, ಅವರು ಮಾಡಿದ ಬಾಲಲೀಲೆಗಳು, ಜೊತೆಗೆ ಶ್ರಾವಣ ಸೋಮವಾರದ ದಿನ ಉಜ್ಜಯಿನಿ ಮಹಾಪೀಠಕ್ಕೆ ಬಂದಾಗ ಇಲ್ಲಿ ನಡೆದಂತಹ ಜಗದ್ಗುರು ಮರುಳಸಿದ್ದೇಶ್ವರರ ಪಾಲಿಕೆ ಉತ್ಸವದ ಸಮಯದಲ್ಲಿ ಉತ್ಸವ ಮೂರ್ತಿ ಅವರ ಕಡೆಗೆ ತಿರುಗಿ ನೋಡಿದಂತಹ ಅನೇಕ ವಿಚಾರಗಳನ್ನ ಪ್ರವಚನಕಾರರಿಂದ ನೀವೆಲ್ಲ ಅರಿತಂತವರಾಗಿದೆ. ಸಿದ್ಧಲಿಂಗ ಜಗದ್ಗುರುಗಳವರ ಜನ್ಮವೇ ಒಂದು ಭಾಗ್ಯ. ಜಗತ್ತಿನೊಳಗ ಅನೇಕ ವ್ಯಕ್ತಿಗಳು ತಮಗಾಗಿ ಬದುಕೋದಕ್ಕಾಗಿ ಹುಟ್ಟುತ್ತಾರೆ, ಇನ್ನು ಕೆಲವರು ಮತ್ತೊಬ್ಬರಿಗಾಗಿ ಬದುಕೋದಕ್ಕೆ ಹುಟ್ಟುತ್ತಾರೆ, ಇನ್ನು ಕೆಲವರು ತಮಗೂ ಮತ್ತೊಬ್ಬರಿಗೂ ಇಬ್ಬರಿಗೂ ಬದುಕೋದಕ್ಕಾಗಿ ಹುಟ್ಟುವಂತಹ ವ್ಯಕ್ತಿತ್ವವನ್ನು ನೋಡ್ತೇವೆ. ಆದರೆ ಸಿದ್ಧಲಿಂಗ ಜಗದ್ಗುರುಗಳವರ ಬದುಕು ಯಾವುದಕ್ಕಾಗಿ ಜನ್ಮ ತಾಳಿತ್ತು ಅಂದ್ರೆ ಶಿವಯೋಗದ ಸಾಧನೆಗಾಗಿ, ಪಂಚಪೀಠಗಳ ಐಕ್ಯತೆಗಾಗಿ, ಸಧರ್ಮ ಪೀಠದ ಉಜ್ವಲತೆಗಾಗಿ, ಅಸ್ಮಿತೆಗಾಗಿ, ಸದ್ಧರ್ಮದ ಕೀರ್ತಿ ಪತಾಕೆಯನ್ನು ಹಾರಿಸುವುದಕ್ಕಾಗಿ ಅವರ ಜನ್ಮ ಆಗಿತ್ತು ಅನ್ನುವಂಥದ್ದನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಆಗಲಾರದು ಅನ್ನುವಂಥದ್ದು. ವಿವೇಕಾನಂದರ ಜನ್ಮವನ್ನು ನೋಡ್ರಿ, ಜಗತ್ತೇ ಬೆಳಗಾಗುವಂತಹ ಒಬ್ಬ ವೀರ ಸನ್ಯಾಸಿ ವಿವೇಕಾನಂದರು. ಅವರು ಬದುಕಿದ್ದ ಆಯಸ್ಸಿನ ಸಮಯ ಎಷ್ಟಪ್ಪ ಅಂತ ಕೇಳಿದ್ರೆ ಕೇವಲ 36 ವರ್ಷ. 36 ವರ್ಷದೊಳಗೆ ವೇದಗಳನ್ನು ಅಧ್ಯಯನ ಮಾಡಿದರು, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿದರು, ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಬಗ್ಗೆ, ಹಿಂದೂ ಪರಂಪರೆಯ ಬಗ್ಗೆ ಜಗತ್ತೇ ಬೆಳಗಾಗುವ ಹಾಗೆ, ಜಗತ್ತೇ ಮೆಚ್ಚುವ ಹಾಗೆ ತಮ್ಮ ವಿಷಯ ಪ್ರತಿಪಾದನೆಯನ್ನು ಮಾಡಿದ್ರು. ಇವತ್ತಿಗೂ ಕೂಡ ಆ ಚಿಕ್ಕಾಪುರದಲ್ಲಿ ಅವರು ಮಾಡಿದ ಭಾಷಣದ ಅವತರಣಿಕೆಯಾಗಲಿ ಅಥವಾ ಮಾತುಗಳಾಗಲಿ ಜಗತ್ತು
ಜನ್ಮದಲ್ಲೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ವೀರ ಸನ್ಯಾಸಿ ವಿವೇಕಾನಂದರಾಗಿ ಬದುಕಿದ್ದು ಕೇವಲ 36 ವರ್ಷ. ಆದರೆ ಅವರ ಸಾಧನೆ 1000 ವರ್ಷದ ಸಾಧನೆ. ಹಾಗೆ ಸಿದ್ಧಲಿಂಗ ಜಗದೊಳಗೆ ಬದುಕಿದ್ದು ಕೂಡ ಕೇವಲ 46 ವರ್ಷ. ಪೀಠದ ಪಟ್ಟಾಧಿಕಾರದ ಆರೋಹಣ ಮಾಡಿ ಪೀಠವನ್ನು ಆಳಿದಂತ ಸಮಯ ಕೇವಲ 30 ವರ್ಷ. ಆದರೆ ಆ 30 ವರ್ಷಗಳಲ್ಲಿ 1000 ವರ್ಷದ ಸಾಧನೆಯನ್ನು ಮಾಡಿದ ಶಿವಯೋಗಿ ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರುಗಳವರು ಅನ್ನುವಂಥದ್ದು. ಈ ನಾಡಿನೊಳಗ ಬಹಳ ಜನ ಸ್ವಾಮಿಗಳಾಗಿದ್ದಾರೆ, ಸನ್ಯಾಸಿಗಳಾಗಿದ್ದಾರೆ, ಜಗದ್ಗುರುಗಳಾಗಿದ್ದಾರೆ. ಆದರೆ ಶಿವಯೋಗಿಗಳಾದವರು ಬಹಳ ವಿರಳ, ಬಹಳ ಕಡಿಮೆ. ಆ ಸಾಲಿನೊಳಗೆ ಬರ್ತಕ್ಕಂತಹ ಕೆಲವೇ ಕೆಲವು ವ್ಯಕ್ತಿತ್ವದ ಮೇರು ಶಿಖಾಮಣಿಗಳು ಯಾರ್ಯಾರು ಅಂತ ಕೇಳಿದ್ರೆ, ಆರಂಭದೊಳಗೆ 17ನೇ ಶತಮಾನದ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು, ಉಜ್ಜಯಿನಿಯ ಮಹಾತಪಸ್ವಿ ಸಿದ್ಧಲಿಂಗ ಶಿವಯೋಗಿಗಳು, ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳು, ಅಥಣಿಯ ಶಿವಯೋಗಿಗಳು ಅನ್ನುವಂಥದ್ದನ್ನ ನಾವು ಇತಿಹಾಸದಲ್ಲಿ ನೋಡುತ್ತೇವೆ. ಸಹಸ್ರ ಸಂಖ್ಯೆಯ ಸಂತರ ಸಂಖ್ಯೆ ಇದ್ರೂ ಕೂಡ ಶಿವಯೋಗಿಗಳ ಸಂಖ್ಯೆ ಕೇವಲ ಬೆರಳೆಣಿಕೆಯಲ್ಲಿರತಕ್ಕಂಥದ್ದು. ಅಂತಹವರ ಸಾಲಿನೊಳಗ ಮುಂಚೂಣಿಯಲ್ಲಿ ನಿಲ್ಲುವಂತಹ ಮೇರು ವ್ಯಕ್ತಿತ್ವ ಯಾವ್ದಾಗಿತ್ತು ಅಂತ ಕೇಳಿದ್ರೆ ಉಜ್ಜಯಿನಿಯ ಮಹಾತಪಸ್ವಿ ಸಿದ್ಧಲಿಂಗ ಶಿವಯೋಗಿಗಳವರದಾಗಿತ್ತು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಬಾಲ್ಯದಲ್ಲಿ ಅವರ ಪ್ರತಿಭೆಯ ಬಗ್ಗೆ, ಅವರ ಚಿಂತನೆಯ ಬಗ್ಗೆ, ಅವರ ಕಲಿಕೆಯ ಬಗ್ಗೆ ಪ್ರವಚನಕಾರರು ಹೇಳ್ತಾ ಬಂದರು. ವಿದ್ಯಾರ್ಥಿಗಳಾದವರ ಗುಣಲಕ್ಷಣ ಹೇಗಿರಬೇಕು ಅನ್ನೋದಕ್ಕೆ ಮತ್ತೊಂದು ಪರ್ಯಾಯವಾದ ವ್ಯಕ್ತಿತ್ವ ಅದು ಸಿದ್ಧಲಿಂಗ ಜಗದ್ಗುರುಗಳಾಗಿತ್ತು. ಯಾಕೆ ಈ ಮಾತು ಹೇಳ್ತೇವೆ ಅಂತ ಕೇಳಿದ್ರೆ, ಇಲ್ಲಿ ನಮ್ಮ ಸಂಸ್ಕೃತ ಶಿಕ್ಷಕರಾಗಿರ್ತಕ್ಕಂಥ GM ಜೋಶಿ ಅವರಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಅನೇಕ ಲಕ್ಷಣಗಳಿರಬೇಕು ಅಂತ ಹೇಳಿ ಒಬ್ಬ ಸುಭಾಷಿತಕಾರ ಹೇಳ್ತಾರೆ. ಅಲ್ಪಾಹಾರಿ ಆಗಿರಬೇಕು, ಗೃಹತ್ಯಾಗಿ ಆಗಿರಬೇಕು, ಭಗವದ್ಧ್ಯಾನ, ಶ್ವಾನನಿದ್ರ, ಹೀಗೆ ಅನೇಕ ಲಕ್ಷಣಗಳ ವಿದ್ಯಾರ್ಥಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನ ಕಲ್ಕೊಂಡು ಬರ್ತಾರೆ. ಬಕಪಕ್ಷಿ ನೀರೊಳಗ ದಿನಗಟ್ಟಲೆ ನಿಂತ್ಕೊಳ್ತದಂತ. ನೋಡಿದ್ರೆ ಯಾವುದೋ ಒಂದು ಗಿಡ ನೋಡಿದ್ರೆ ಒಂದು ಗಟ್ಟಿ ಅದ ಅಂತ ಅನ್ಕೋಬೇಕು, ಆಗಿರ್ತದ. ಎಲ್ಲಿವರೆಗೂ ಅದರ ತದೇಕ ಚಿತ್ತತೆ, ಧ್ಯಾನ, ಏಕಾಗ್ರತೆ, ಮನಸ್ಥಿರತೆ ಇರ್ತದಂದ್ರೆ ಮೀನು ಅದರ ಬಳಿಗೆ ಬಂದು ಅದರ ಕೊಕ್ಕೆ ಭೇಟಿ ಆಡುವವರೆಗೂ ಕೂಡ, ಅದು ಸಿಗುವವರೆಗೂ ಅದು ಕಾಯ್ತದ, ತಾಳ್ಮೆ ಇರ್ತದ, ಸಮಾಧಾನವಾಗಿರ್ತದ. ಅದರ ಧ್ಯಾನ ಕದಲದಂತೆ ತದೇಕ ಚಿತ್ತವಾಗಿ ಅದರ ಕಡೆಗೇನೆ ಇರ್ತದೆ. ಹಾಗೆ ವಿದ್ಯಾರ್ಥಿಯ ಬದುಕು ಕೂಡ ಏಕಾಗ್ರ ಚಿತ್ತತೆಯಿಂದ ಶಿಕ್ಷಕರು ಹೇಳುವಂತಹ ವಿಷಯಗಳನ್ನ ಬಹಳ ಶ್ರದ್ಧೆಯಿಂದ